सा नी रे नी रे गा रे ನೇ ರೆ ಸಾ. ಐ ಹ್ಯಾವ್ ನಾಟ್ ಯೂಸ್ ಮಧ್ಯಮ. ಹೀಗಾಗಿ ಶಾಸ್ತ್ರೀಯ ಸಂಗೀತಗಾರರಾಗಬೇಕಂದ್ರೆ ಬಹಳಷ್ಟು ಪೇಷನ್ಸ್ ಬೇಕು, ಒಳ್ಳೆ ಗುರು ಸಿಗಬೇಕು. ಒಳ್ಳೆ ಗುರುವಿನ ಮೇಲೆ ಶಿಷ್ಯಗ ನಂಬಿಕೆ ಇರಬೇಕು, ಗುರುಗೂ ಶಿಷ್ಯನ ಮೇಲೆ ನಂಬಿಕೆ ಇರಬೇಕು. ಇವೆಲ್ಲ ಫ್ಯಾಕ್ಟರ್ಸ್ ಒಂದಕ್ಕೊಂದು ಕೂಡ್ತಾವೆ, ಒಂದಕ್ಕೊಂದು ಅವು ಕೋಇನ್ಸಿಡೆಂಟ್ಲಿ ಅವು ಕೂಡಿದಾಗ ಮಾತ್ರ ಒಬ್ಬ ಶಾಸ್ತ್ರೀಯ ಸಂಗೀತಗಾರ ಆಗಿ ಒಬ್ಬ ವ್ಯಕ್ತಿತ್ವ ನಿರ್ಮಾಣ ಆಗ್ತಾನೆ. ಅಂದ್ರೆ ಎಲ್ಲರೂ ಆಗ್ಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಪಂಡಿತ್ ವಿಜಯೇಶ್ವರ ಆಗಲಿ, ಬಸವರಾಜ ರಾಜಗುರುಗಳಾಗಲಿ, ನಮ್ಮ ಗುರುಗಳು ಇವರೆಲ್ಲ ಭಾಳ ಕಷ್ಟಪಟ್ಟು ರೈಲ್ವೆ ಮನೆ ಬಿಟ್ಟು ಓಡಿ ಹೋಗಿ ರೈಲ್ವೆ ಡಬ್ಬ್ಯಾಗ ಟಿಕೆಟ್ ಇಲ್ಲದೆ ಟ್ರಾವೆಲಿಂಗ್ ಮಾಡಿ ಗುರುಗಳನ್ನ ಹುಡುಕೊಂಡು ಹೋಗಿ ಕಲಿತಾರೆ. ಅದಕ್ಕೆ ಗುರು ಬೇಕೇ ಆಗ್ತದೆ, ಗುರು ಬೇಕೇ ಬೇಕು. ಗುರು ನಿರಂತರ ಶಕ್ತಿ. ಈ ಕಂಪ್ಯೂಟರ್ನಾಗ ಬಂದದ್ದು ಇನ್ಫಾರ್ಮೇಶನ್ ತೆಗಿಲಿಕ್ಕೆ ಕಂಪ್ಯೂಟರ್ ಒಂದು ಪ್ರಿಂಟರ್ ಸಾಕು, ಇಂಟರ್ನೆಟ್ ಒಂದು ಸಾಕು. ಬಟ್ ಈಗ ಯಮನ್ ವಾದಿ ಗ ಸಮಾಧಿ ನೀ ವೈ ಅದು ಗುರುನೇ ಹೇಳ್ಬೇಕು. ಅದಕ್ಕೆ ಬುಕ್ಕಿಶ್ ಎಕ್ಸ್ಪ್ಲನೇಷನ್. ಈಗ ಸಂಗೀತಗಾರ ಆಗ್ಬೇಕು ಅಂದ್ರೆ ಒಂದು 10 ಕಚೇರಿಗಳು ದೊಡ್ಡ ದೊಡ್ಡವ್ರು ಕೇಳಬೇಕು, ಚಿಂತನೆ ಮಾಡಬೇಕು. ಯಮನಲ್ಲಿ ನೇರೇಗ ಯಮನ್ ರಾಗದೊಳಗೆ ಅದರದ್ದು ಟಿಪಿಕಲ್ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಮಧ್ಯಮ, ತೀವ್ರ ಮಧ್ಯಮ, 2ನೇ ಮಧ್ಯಮ ಇರೋದು. ಅದರಲ್ಲಿ ಆ 2ನೇ ಮಧ್ಯಮ ಬಂದ ತಕ್ಷಣ ಯಮನ್ ಬಂದ್ಬಿಡುತ್ತೆ ಅಂತ ಅರ್ಥ ಆಗಲ್ಲ ಅವ್ರಿಗೆ. ನೀರೇಗಮ ಅಲ್ಲ, ಸಾನಿದ ಸಾನಿರೇ ನೇರೇ ಗ ರೇ ನೇ ರೇ ಸಾ. ಐ ಹ್ಯಾವ್ ನಾಟ್ ಯೂಸ್ ಮಧ್ಯಮ, ಬಟ್ ಸ್ಟಿಲ್ ಯು ನೋ ಇಟ್ ಇಸ್ ಯಮನ್ ಬಿಕಾಸ್ ಅದು ಛಾಯೆ ಬಂದ್ಬಿಟ್ಟು. ಇದು ಒಬ್ಬ ಗುರುಮುಖಿಯನ್ನು ಅಷ್ಟ ಕಲಿಯಲಿಕ್ಕೆ ಸಾಧ್ಯ. ಇದು ಯಾವ ಬುಕ್ನಲ್ಲಿ ಸಿಕ್ಕರೂ ಎಷ್ಟು ಪ್ರಮಾಣದಾಗ ನೀವು ಗಂಧಾರ ಹಚ್ಚಬೇಕು, ಎಷ್ಟು ಪ್ರಮಾಣದಾಗ ನೀವು ಶುರು ಮಾಡಬೇಕು. ಈಗ ನೀ ಫಾರ್ ಎಕ್ಸಾಂಪಲ್ ನೀ ಎನ್ ಅಂತ ಬರೀತಾರೆ ಇಂಗ್ಲೀಷ್ನಲ್ಲಿ, ಎನ್ ಆರ್ ಗ ಅಲ್ಲಿ ಮಧ್ಯಮ ಇದ್ರೆ ಡಾಟ್ ಕೊಡ್ತಾರೆ, ತೀವ್ರ ಮಧ್ಯಮ ಕೋಮಲ್ ಈ ಥರ ಇದ್ರೆ ಅವನು ಓದಿ ಹೇಳಿದ್ರೆ ನೀ ರೇ ಗ ಮ ಧ ನೀ ಸಾ ಸಾ ನೀ ಧ ಪ ಮ ಗ ರೇ ಸ. ಪ್ಲೇನ್ ಹಾಡ್ತಾನೆ ಮನುಷ್ಯ ಅದರ ಪ್ರಕಾರ, ಆ ಲ್ಯಾಂಗ್ವೇಜ್ ಪ್ರಕಾರ. ಇಫ್ ಯು ವಾಂಟ್ ಟು ರೀಡ್ ದ ಮ್ಯೂಸಿಕ್ ಇಟ್ಸ್ ಲೈಕ್ ದಿಸ್. ನೀ ರೇ ಗ ಇದನ್ನ ಬರೀಲಿಕ್ಕೆ ಆಗೋದಿಲ್ಲ. ಅದರಿಂದ ಶಾಸ್ತ್ರೀಯ ಸಂಗೀತ ಕಲಿಯಕ್ಕೆ ಹಿಂದೆ ಇತ್ತಲ್ಲ ಗುರುಕುಲ ಪದ್ಧತಿ, ಅದು ಉತ್ತಮ. ಹೌದು, ಖಂಡಿತ. ಗುರು ನಿರಂತರ ಶಕ್ತಿ ಬೇಕೇ ಬೇಕು. ಮಾರ್ಗದರ್ಶನ, ಗುರುವಿನ ಒಂದು ಪ್ರೆಸೆನ್ಸ್ ನಮ್ಮ ಮುಂದೆ ಅವ್ರದ್ದು ಇರಲೇ ದೀರ್ಘಕಾಲ. ನೋಡಿ, ಇವತ್ತಿನ ದಿವಸ ನಾನು ಆ್ಯಕ್ಚುಲಿ ಈ ವರ್ಷದ ಏಪ್ರಿಲ್ 10ನೇ ತಾರೀಕು ನಾನು ಎಲ್ಲೂ ಹೋಗೋದಿಲ್ಲ. ಇವತ್ತಿನ ದಿವಸ ನಾನು ಇಲ್ಲಿ ಬಂದು ನಿಮ್ಮ ಮುಂದೆ ಮಾತಾಡ್ಲಿಕ್ಕತ್ತೇನೆ ಅಂದರೆ ಅದಕ್ಕೆ ನಾನು ಗುರು ಕಳ್ಸ್ಯಾನಂತ ನಾನು ಅನ್ಕೋತೇನೆ. ಇವತ್ತು ಅವ್ರು ಹುಟ್ಟಿದಬ್ಬ, ಕಿಶೋರಿ ಅಮ್ಮನವ್ರು ಹುಟ್ಟಿದಬ್ಬ. ನಾನು ಇಷ್ಟು ವರ್ಷದಲ್ಲಿ ಯಾವತ್ತೂ ಒಂದು ತಪ್ಸಿಲ್ಲ, ಇದು ಫಸ್ಟ್ ಟೈಮ್ ತಪ್ಸಿನಿ. ಇರಲಿ ಅಂದ್ರೆ ಅವರ ಒಂದು ಮಾರ್ಗದರ್ಶನದಿಂದ ಇದೊಂದು ಅವಕಾಶ ಬಂದದ್ದು. ಇಲ್ಲಿ ನನಗೆ ಇಲ್ಲಿ ಮಾತಾಡೋ ಗುರುವಿನ ಬಗ್ಗೆ ಅವ್ರಿಗೊಂದು ಗೌರವ. ಡೆಫಿನೆಟ್ಲಿ ಇದನ್ನ ಅವ್ರು ಕೇಳಿಸ್ಕೊಳಕತ್ತಾರ. ಅವ್ರಿಗೆ ನಾ ಬಂದಿಲ್ಲ ಅನ್ನೋ ಬೇಜಾರು ಇರಬಹುದು, ಆದ್ರೆ ಇದನ್ನ ನನ್ನ ಪಾರ್ಟ್ ಆಫ್ ಡ್ಯೂಟಿ ಅಂತ ನಾನು ತಿಳ್ಕೊತೀನಿ. ಸಂತೋಷ. ಹೌದು.